ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವ್ ಹೀಗೆ ಮನೆ ಹತ್ರ ಬರ್ತಾರೋ ವಿಷಯ ಏನಾದ್ರೂ ನಮ್ ಹಿತಂಗ್ ಗೊತ್ತಾದ್ರೆ ಅವಳ ಮನ್ಸಿಗೂ ಬೇಜಾರಾಗುತ್ತೆ ಕಣೋ. ಮತ್ತೆ ಹಳೇದೆಲ್ಲ ಅವಳಿಗೆ ನೆನಪು ಬರಲ್ವಾ? ಅಮ್ಮ, ಆ್ಯಕ್ಚುಲಿ ಹಿತಾಗೆ ಸತ್ಯ ಅರ್ಥ ಮಾಡಿಸೋದಕ್ಕೇನೆ ನಾವಿಲ್ಲಿಗೆ ಬಂದಿರೋದು. ಇನ್ನೂ ಏನ್ ಸತ್ಯ ಗೊತ್ತಾಗ್ಬೇಕು ಶರತ್? ಅಂಬಿಕಾ ಹೋದ್ಮೇಲೆ ಎಷ್ಟು ಸಲ ಪೊಲೀಸರು ಬಂದಿದ್ರು, ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಂತ ಡಿಟೆಕ್ಟಿವ್ಸ್ ಬಂದಿದ್ರು. ನೀನ್ ಯಾರನ್ನ ಕರ್ಸಿಲ್ಲ ಹೇಳು? ಇಷ್ಟೆಲ್ಲ ಆದ್ಮೇಲೂ ಅವ್ರಿಗೆಲ್ಲ ಸಿಗದೆ ಇರೋದು ನಿನ್ಗೇನ್ ಸಿಗತ್ತೆ ಶರತ್? ಶರತ್, ಈ ಮನೆ ಹತ್ರ ಬರೋದು ಅಂದ್ರೆ ನಾವೇ ಸಮಸ್ಯೆಗೆ ಹತ್ರ ಆಗೋದು ಅಂತಲ್ವಾ ಶರತ್? ಬೇಡಪ್ಪ, ನೀನಿಲ್ಲ ಆಗದಷ್ಟು ನಿನಗ್ ಸಿಗೋದು ಬರೀ ಕಹಿ ನೆನಪುಗಳಷ್ಟೇ. ಹೌದಮ್ಮ. ಅಲ್ವಾ? ಹೇಳು, ಈಗ ನೀನ್ ಇಲ್ಲಿಗೆ ಬಂದಿದೆಯಲ್ಲ, ನಿನ್ಗೇನಾದ್ರೂ ಸಿಕ್ತಾ? ಆ ಓಲೆ ಅಂಬಿಕಾದೇ ಆಗಿರುತ್ತೆ. ಅದವಳ್ದಲ್ಲ ಅಂದ್ರೂ ಸುಮ್ಮನೆ ಅಮ್ಮಂಗೆ ಹೇಳಿ ಟೆನ್ಷನ್ ಕೊಡೋದು ಬೇಡ. ಹೇಳಪ್ಪ ಶರತ್, ನಿನಗೇನಾದ್ರೂ ಈ ಮನೆಯಲ್ಲಿ ಸಿಕ್ತಾ? ಇಲ್ಲಮ್ಮ, ಏನೂ ಸಿಗ್ಲಿಲ್ಲ. ಹೇಳಲಿಲ್ವಪ್ಪ ಏನು ಸಿಗೋದಿಲ್ಲ ಅಂತ? ಅಲ್ಲ, ನಾನು ದುರ್ಗಾ ಇಬ್ರು ಸಂಪಿಗೆ ಮರದ ಹತ್ರನೇ ನಿಂತಿದ್ವಲ್ಲ, ಅತ್ತೆ ಅಲ್ಲಿಗೆ ಬರ್ಲೇ ಇಲ್ಲ. ಮತ್ತೆ ಯಾಕೆ ಅಲ್ಲೇ ಇದ್ದೆ ಅಂತ ಸುಳ್ಳು ಹೇಳ್ತಿದ್ದಾರೆ? ಅಲ್ಲ, ಅವ್ರ ಮನೆ ಒಳಗೂ ಇರ್ಲಿಲ್ಲ, ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಬಂದ್ರು? ಬಂದ್ರ ಅವ್ರಿಗೇನಾದ್ರೂ ಸಿಕ್ತಾ? ಏನ್ ಸಿಗ್ಬೇಕಾಗಿತ್ತು? ಬಾಂಡ್ ಹೌಸ್ ಹತ್ರ ಹೋಗಿದ್ರಲ್ಲ, ಅಲ್ಲೇನಾದ್ರೂ ಶರತ್ಗೆ ಕ್ಲೂ? ಏನು ಸಿಕ್ಕಿಲ್ಲ ಮಾಯಾ. ಇಷ್ಟೆಲ್ಲ ಹೇಳಿದ್ರು ಏನಾದ್ರೂ ಸಿಕ್ತಾ ಅಂತ ಅದೇ ಪ್ರಶ್ನೆನ ಕೇಳ್ತಾ ಇದೆಯಲ್ಲ. ಅಲ್ಲಿ ಏನು ಸಿಕ್ಕಿಲ್ಲ, ಸಿಗೋದಕ್ಕೆ ಏನೂ ಇಲ್ಲ. ಓಕೆ, ಸತ್ಯ. ಥ್ಯಾಂಕ್ ಗಾಡ್. ನಿನಗೆ ನಂಬಿಕೆನೇ ಇಲ್ಲ ಅಲ್ವಾ? ಸರಿ, ಏನ್ ಸಿಗ್ಬೇಕಾಗಿತ್ತಲ್ಲಿ? ಅದು ಹಾಗಲ್ಲ ಮ್ಯಾಮ್, ಅಕಸ್ಮಾತ್ ಬೈ ಮಿಸ್ಟೇಕ್ ಏನಾದ್ರೂ ಸಿಕ್ಬಿಟ್ರೆ ಅಂತ. ನನಗೆ ಮತ್ತೇನೂ ಇಲ್ಲ. ಯಾವುದೇ ಕಾರಣಕ್ಕೂ ಶರತ್ ಕಣ್ಣಲ್ಲಿ ನಾನು ಕೆಟ್ಟೋಳಕ್ ಕಾಣಿಸ್ಕೋಬಾರ್ದು. ಅವ್ರಿಗೇನಾದ್ರೂ ಸತ್ಯ ಗೊತ್ತಾದ್ರೆ ಲೈಫ್ ಲಾಂಗ್ ನನ್ನನ್ನು ಹೇಟ್ ಮಾಡ್ತಾರೆ. ಅದು ನನಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಈಗ್ಲೂ ಸ್ಟಿಲ್ ನಾವು ಶರತ್ ನನಗೆ ಬೇಕು. ಅವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಹೇಳ್ತಾ ಇದೆಯಾ ಮಾಯಾ? ಹೌದು ಮಾ, ನನ್ನ ಮನಸ್ಸಲ್ಲಿ ಇವತ್ತಿನವರೆಗೂ ಶರತ್ ಮಾತ್ರ ಇರೋದು. ಶರತ್ ಬಿಟ್ರೆ ಇನ್ಯಾರಿಗೂ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ. ಅವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರ ಲೈಫ್ ಲಾಂಗ್ ಕಾಯ್ತೀನಿ. ನಿನ್ನ ಈ ಹುಚ್ಚಾಟನೆ ನಾನು ನನ್ನ ಅನುಕೂಲಕ್ಕೆ ಬಳಸ್ಕೊಳ್ತಾ ಇರೋದು. ಅಂಬಿಕಾ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಅದು ದುರ್ಗಾ, ಸಾರಿನಾ? ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಜ ಹೇಳಬೇಕು ಅಂದರೆ ನಿಮ್ಮ ಹತ್ರ ನಾನು ಕ್ಷಮೆ ಕೇಳಬೇಕು. ನಾನು ಆಗ್ಲಿಂದನೂ ನಿಮ್ಮನ್ನು ಗಮನಿಸ್ತಾ ಇದ್ದೀನಿ. ಆ ಸುಟ್ಟೋಗಿರೋ ಮನೆಗೆ ಹೋಗಿ ಬಂದಾಗಿಂದನೂ ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ. ಹಳೇದೆಲ್ಲ ನಿಮಗೆ ನೆನಪಾಯ್ತಾ? ನನಗೆ ಗೊತ್ತು, ನಿಮಗೆ ಮತ್ತೆ ಬಾಸ್ಗೆ ಮತ್ತೆ ಹಳೇದನ್ನೆಲ್ಲ ನೆನಪಾಗೋಗಿ ನಾನು ಮಾಡಿದ್ದೀನಿ. ಇದಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅಯ್ಯೋ ದುರ್ಗಾ, ಅದನ್ನೆಲ್ಲ ಬಿಡು, ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಆದರೆ ನಾನು ನಿನ್ನ ಹತ್ರ ಒಂದು ಸುಳ್ಳು ಹೇಳಿಬಿಟ್ಟೆ. ಸುಳ್ಳ? ಏನು ಸುಳ್ಳು? ಅದು ನೀನು ಅವಾಗ ಆ ಓಲೆ ತೋರಿಸಿ ಕೇಳಿದ್ಯಲ್ಲ, ಆವಾಗ ಆ ಓಲೆ ಆ್ಯಕ್ಚುಲಿ ನಂದಲ್ಲ. ನಿಮ್ದಲ್ವಾ? ಇನ್ಯಾರ್ದು? ಅದು ಆ ಓಲೆ ಮಾಯಂದು. ಏನು ಮಾಯದ? ಹೌದು ದುರ್ಗಾ. ಅವಳು ಓಲೆ ಅಲ್ಲಿಗೆ ಹೇಗೆ ಬಂತು? ನೋಡು ದುರ್ಗಾ, ನಾನು ಹೇಳೋ ಮಾತು ಕೇಳಿ ನಿಮಗೆ ಆಘಾತ ಆಗ್ಬೋದು. ಅವತ್ತು ನನ್ನ ಸಾಯಿಸಿದ್ದು
ಆ ಮಾಯನೇ. ನಾನು ಮನೆ ಒಳಗೆ ಆ ಬೆಂಕಿಯಲ್ಲಿ ಸಿಕ್ಕಾಕೊಂಡಿರೋವಾಗ ಮಾಯ ಆಚೆ ನಿಂತಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದೆ. ಅವಳು ಖುಷಿಯಾಗೇ ಇದ್ಲು. ನನ್ನ ಕಾಪಾಡೋದಕ್ಕೆ ಒಂದು ಸ್ವಲ್ಪನೂ ಪ್ರಯತ್ನನೇ ಮಾಡಲಿಲ್ಲ. ನನ್ನ ಕೊಂದಿದ್ದು ಆ ಮಾಯನೇ ಅಂತ ನನಗೆ ಅವತ್ತೇ ಗೊತ್ತಿತ್ತು. ಏನ್ ಹೇಳ್ತಿದ್ದೀರಾ ನೀವು? ಮಾಯಾ, ದುರ್ಗಾ, ಹೌದು, ನಿಜ ಹೇಳಬೇಕು ಅಂದ್ರೆ ನಾನು ಅದಕ್ಕೆ ನಾನು ಯಾವತ್ತಿಂದನೂ ನಿನಗೆ ಆ ಮಾಯನಿಂದ ದೂರ ಇರು ಅಂತ ಹೇಳ್ತಾ ಇದ್ದೆ. ನೋಡು, ನಿಜ ಹೇಳಬೇಕು ಅಂದ್ರೆ ತುಂಬಾ ಸಲ ನಿನ್ನ ಹತ್ರ ಈ ವಿಷಯನ ಹೇಳಬೇಕು ಅಂತ ಅನ್ಕೊಂಡೆ. ಆದ್ರೆ ನನ್ನ ಮಾತು ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಸಾಕ್ಷಿ ಇರ್ಲಿಲ್ವಲ್ಲ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಇವಳು ನಾನು ಸುಮ್ಮನೆ ಬಿಡೋದಿಲ್ಲ. ಅಂಬಿಕಾ ಅವರೇ, ಮುಂಚೆನೆ ಇದಕ್ಕೆಲ್ಲ ಕಾರಣ ಮಾಯ ಅಂತ ಹೇಳಿದಿದ್ರೆ ಅವಳಿಗೆ ನಾನು ಸರಿಯಾಗಿ ಪಾಠ ಕಲಿಸ್ತಿದ್ದೆ. ಅಯ್ಯೋ, ಇದಕ್ಕೇನೆ ನಾನು ನಿನ್ನ ಹತ್ರ ಹೇಳಿರ್ಲಿಲ್ಲ. ಪ್ಲೀಸ್ ನನ್ನ ಮಾತು ಕೇಳೋದಕ್ಕ ಸಾಧ್ಯನೇ ಇಲ್ಲ ಅಂಬಿಕಾ ಅವರೇ. ಇಷ್ಟೆಲ್ಲ ಸತ್ಯ ಗೊತ್ತಾದ ಮೇಲೂ ನಾನು ಸುಮ್ಮನಿರೋ ಮಾತೇ ಇಲ್ಲ. ಅಲ್ಲ, ಒಬ್ರನ್ನ ಸಾಯಿಸೋದು ಅಂದ್ರೆ ಅಷ್ಟೊಂದು ಸಲೀಸಾ? ಆ ಮಾಯ ಎಂತೆಂತ ಕೆಟ್ಟ ಕೆಲಸಗಳನ್ನ ಮಾಡಿದಾಳೆ. ಅದೆಲ್ಲ ಹಾಳಾಗೋಗ್ಲಿ ಅಂತ ಸುಮ್ಮನೆ ಆಗ್ಬಿಡ್ಬೋದು. ಆದ್ರೆ ಒಬ್ರನ್ನ ಸಾಯಿಸೋದು, ಅಮ್ಮ ಮಗಳನ್ನ ದೂರ ಮಾಡೋದು, ಗಂಡ ಹೆಂಡತಿನ ಬೇರೆ ಮಾಡೋದು, ಇಂಥ ಪಾಪಕ್ಕೆ ಪ್ರಾಯಶ್ಚಿತ ಅನ್ನೋದೇ ಇಲ್ಲ. ನೋಡ್ತಾ ಇರಿ, ಅವಳಿಗೆ ಸರಿಯಾದ ಶಿಕ್ಷೆ ಕೊಡ್ತೀನಿ ನಾನು. ಮಾಯಾ, ದುರ್ಗಾ, ನನ್ನ ಮಾತು ಕೇಳು ದುರ್ಗಾ. ದುರ್ಗಾ, ದೇವ್ರೆ. ಮಾಯಾ, ಮಾಯಾ, ಮಾಯಾ. ಏಯ್, ಯಾಕೆ ಕಿರಿಸ್ತಾ ಇದ್ಯಾ? ಯಾರಾದ್ರೂ ಸತ್ತೋದ್ರ? ದುರ್ಗಾ, ತಲೆಗಿಲಿ ಕೆಟ್ಟಿದ್ಯಾ? ಯಾಕೆ ಹೊಡಿತಿದ್ಯಾ? ಯಾಕೆ ಹೊಡಿತಿದ್ದೀನಾ? ನೀನ್ ಏನ್ ಮಾಡ್ದೆ ಅಂತ ನೆನ್ಪು ಮಾಡ್ಕೋ. ನನಗೇನ್ ಗೊತ್ತು? ನೀನ್ ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ನೀನ್ ಏನ್ ತಪ್ಪು ಮಾಡಿದ್ಯಾ ಅಂತ ನೆನ್ಪಿಸ್ಕೋ, ಸರಿಯಾಗಿ ನೆನ್ಪಿಸ್ಕೋ. ನಾನೇನ್ ಮಾಡಿದ್ದೀನಿ? ನೀನು ಯಾರು ಕ್ಷಮಿಸಕ್ ಆಗದೆ ಇರೋ ಅಂತ ತಪ್ಪು ಮಾಡಿದ್ಯಾ. ಅಂಬಿಕಾ ಅವ್ರನ್ನ ಸಾಯಿಸಿದ್ಯಾ.